ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ಏನಂತಂದರೆ ಸುಮಾರು ಜನ ಕೇಳ್ತಾ ಇದ್ರು ನಮ್ಮ ಅಭಿಮನ್ಯು ಏನಕ್ಕೆ ಕ್ಯಾಂಪ್ ಕಡೆ ಬರ್ತಾ ಇಲ್ಲ. ಅಂದರೆ ರೀಸೆಂಟಾಗೆಲ್ಲ ಯಾರೆಲ್ಲ ವಿಸಿಟ್ ಮಾಡಿರ್ತಾರೆ ಕ್ಯಾಂಪ್ ಕಡೆ, ಸೊ ಮತ್ತಿಗೋಡು ಕ್ಯಾಂಪ್ಗೆ ಏನು ಹೋಗಿರ್ತಾರೆ ಅವರೆಲ್ಲ ಕೇಳ್ತಾ ಇದ್ರು ಏನು ವಿಷಯ, ಏನಕ್ಕೆ ಅಭಿಮನ್ಯು ಬರ್ತಾ ಇಲ್ಲ ಅಂತೇಳಿ. ಯಾಕಂದ್ರೆ ನಾನು ಕೆಲವೊಂದು ಪೋಸ್ಟ್ಗಳು ಮಾಡ್ತಾಯಿದ್ದೆ, ನೆನ್ನೆಯಿಂದ ಅಭಿಮನ್ಯು ಬಗ್ಗೆ ಕೆಲವು ಪೋಸ್ಟ್ ಮಾಡ್ತಾಯಿದ್ದೆ. ಅಂದರೆ ಅವ್ನು ನೀರು ಕುಡಿತಾ ಇರೋದು, ಅವನ್ನ ಆ ಕಡೆಯಿಂದ ಕರ್ಕೊಬರ್ತಾ ಇರೋದೆಲ್ಲ. ಸೊ ಹಾಗೆ ಕೇಳ್ತಾ ಇದ್ರು. ಕ್ಲಾರಿಟಿ ಏನಂತಂದರೆ ಅಭಿಮಾನಿಗೂ ಸ್ಟಿಲ್ ಮದ ಕಮ್ಮಿ ಆಗಿಲ್ಲ. ತುಂಬ ಜನ ಕೇಳ್ತಾ ಇದ್ರು ಮದ ಏನು, ಕೆಲವೊಂದು ಆನೆಗೆ 6 ತಿಂಗಳು 5 ತಿಂಗಳು ಅಷ್ಟೇ ಇರುತ್ತೆ, ಇವ್ರಿಗೆ ಏನಕ್ಕೆ ಜಾಸ್ತಿ ಇದೆ ಅಂತೇಳಿ. ಅದು ನನಗೂ ಶೋರ್ ಇಲ್ಲ. ಮೋಸ್ಟ್ಲಿ ವಯಸ್ಸು ಜಾಸ್ತಿ ಇರೋದ್ರಿಂದ ಮದ ಜಾಸ್ತಿ ಇದೆ ಅನ್ಕೋತೀನಿ. ಅವ್ನಿಗೆ ಆಲ್ರೆಡಿ 59 ಇಯರ್ಸ್ ಆಗಿದೆ. ಲೆಜೆಂಡ್ ಆನೆ, ಜಾಸ್ತಿ ಇರುತ್ತೆ ಮದ. ಕೆಲವೊಂದು ಆನೆಗಳಿಗೆ 1 ವರ್ಷದ ಮೇಲೆ ಮದ ಇರುತ್ತೆ, ಕೆಲವೊಂದು ಆನೆಗೆ 3 ತಿಂಗಳು 4 ತಿಂಗಳು ಮದ ಇರುತ್ತೆ. ನನಗೆ ಗೊತ್ತಿರೋಗೆ ಭೀಮಾ ರೀಸೆಂಟಾಗಿ ಮದ ಬಂದು ಇಳ್ದೋಯ್ತು ನೋಡಿ, ಅದು 2 ಸಲ ಅವನಿಗೂ ಮದ ಬಂದಿದೆ. ಒಂದು 2-3 ಮಂತ್ ಅಷ್ಟೇ ಅವನಿಗೆ ಮದ ಬಂದಿರೋದು. ನಾನು ಮದ ಬಂದಿರೋ ವೀಡಿಯೋ ಕೂಡ ಪೋಸ್ಟ್ ಮಾಡಿದ್ದೀನಿ. 2-3 ಮಂತ್ ಅಷ್ಟೇ ಅವನಿಗೆ ಮದ ಬಂದು ಬಿಟ್ಟೋಗಿದೆ. ಬಟ್ ನಮಗೆ ಅಭಿಮಾನಿ ಕಂಪೇರ್ ಮಾಡೋಕ್ಕಾಗುತ್ತೋ? ಯಾರನ್ನೂ ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಇವನಿಗೆ ಮದ ಜಾಸ್ತಿನೇ. ಇದು ಈ ವರ್ಷ ಮಾತ್ರ ಅಂತಲ್ಲ, ವರ್ಷ ವರ್ಷ ಆಗೋ ಕಥೆನೇ ಹಿಂಗೆ. ದಸರಾಗೆ ಬರ್ತಾನೆ, ದಸರಾಗೆ ಬಂದು 1 ತಿಂಗಳು ಅಷ್ಟೇ ಕರೆಕ್ಟಾಗಿರೋದು. ಸೊ ಅದಾದ ನಂತರ ಮದ ಬರುತ್ತೆ. ಮದ ಬಂದ ನಂತರ ವಸಂತಣ್ಣವ್ರ ಮನೆಯೇ ನೋಡಿ, ಅದರ ಹತ್ರನೇ ಕಟ್ಕೊಂಡಿರ್ತಾರೆ. ನಾವು ಟೂರಿಸ್ಟ್ ಯಾರೇ ಹೋಗಿದ್ರು ಕೂಡ ಅಥವಾ ಯಾರೇ ನೋಡಬೇಕಂತ ಹೋದರೂ ಕೂಡ ಸಿಗಲ್ಲ. ಬಟ್ ಆ ಕ್ಯಾಂಪಿಂದ ದೂರದಲ್ಲಿ ನೋಡ್ಬೋದಷ್ಟೇ, ಆ ದೂರದಲ್ಲಿ ಕಟ್ಟಿರ್ತಾರೆ. ಅದೊಂದು ನಮಗೊಂದು ಚಾನ್ಸಸ್ ಇರುತ್ತೆ ಅಲ್ಲಿಂದ ಅಬ್ಸರ್ವ್ ಮಾಡಿದ್ರೆ. ನೀವು ಯಾರಾದರೂ ನೋಡಿರ್ಬೋದು, ದೂರದಲ್ಲಿ ಕಟ್ಟಿರ್ತಾರೆ ಕ್ಯಾಂಪ್ಗೆ ಹೋದಾಗ. ಸೊ ಹಾಗೆ ಇವಾಗ ಸದ್ಯಕ್ಕೆ ನನಗೆ ಗೊತ್ತಿರೋ ಒಂದು 7 ತಿಂಗಳಾಗಿದೆ ಮದ ಬಂದು. ಏನಕ್ಕಂದ್ರೆ ದಸರಾ ಮುಗಿದು 1 ವೀಕ್ ಅಷ್ಟೇ ಅವ್ನು ಕ್ಯಾಂಪಿಗೆ ಬಂದಿರೋದು. ಅದಾದ ನಂತರ ಕ್ಯಾಂಪಿಗೆ ತಿರ್ಗಾ ಬರಲಿಲ್ಲ. ಮದ ಬಂದು ಅಂತೇಳಿ ಅಲ್ಲೇ ಕಟ್ಕೋತಾಯಿದ್ರು ಕಾಡು ಹತ್ರನೇ. ಯಾವಾಗ ಹೋದರೂ ಕೂಡ ಅಭಿಮಾನಿ ಸಿಗ್ತಾನೆ ಇರಲಿಲ್ಲ. ಇನ್ನೂ ಒಂದು 5-6 ತಿಂಗಳು ಇರ್ಬೋದು ಅನ್ಕೋತೀನಿ. ಏನಕ್ಕಂದರೆ ಸದ್ಯಕ್ಕಂತೂ ಮದ ಎಲ್ದಿರೋ ಲಕ್ಷಣ ಕಾಣ್ತಾ ಇಲ್ಲ. ಸೊ ಸುಮ್ಮನೆ ರಿಸ್ಕ್ ಅಲ್ವಾ, ಮದ ಬಂದಿರೋ ಆನೆನ ಕ್ಯಾಂಪಿಗೆ ತಗೊಬರೋದು. ನಮ್ಮ ಜನಗಳು ಮೊದಲೇ ಸರಿ ಇಲ್ಲ, ಹುಚ್ಚಾಟಕ್ಕೆ ಒಂದು ಸ್ಟಾಪ್ ಅನ್ನೋದೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಆನೆಗಳ ಮುಂದ್ಗಡೆ ಹೆಂಗೆ ಆಡಬೇಕೇನು ಅಂತೇಳಿ ಆನೆಗಳು ವಯಸ್ಸು ಕೂಡ ಥಿಂಕ್ ಮಾಡಲ್ಲ. ಅಷ್ಟೊಂದು ವರ್ಸ್ಟ್ ಜನಗಳಿದ್ದಾರೆ ನಮ್ಮ ಹತ್ರ. ಅವ್ರ ಹತ್ರ ಸೆಲ್ಫಿ ತೊಗೊಂಡು ಪೋಸ್ಟ್ ಮಾಡೋದು ಮಾತ್ರ ಮ್ಯಾಟ್ರ್ ಆಗಿರುತ್ತೆ, ಬಿಟ್ಟರೆ ಅವ್ರದ್ದು ಸೇಫ್ಟಿನೆಸ್ ಏನು ನೋಡ್ಕೊಳ್ಳೋದೇ ಇಲ್ಲ. ಸೊ ಹೀಗಾಗಿ ನಮ್ಮ ಮಾವುತರು ಮತ್ತು ನಮ್ಮ ಅರಣ್ಯ ಅಧಿಕಾರಿಗಳಿದ್ದಾರೆ, ಜಫಾದಾರ್ ಯಾರಿದ್ದಾರೆ, ಅವರು ಡಿಸೈಡ್ ಮಾಡಿ ಅವನ್ನ ಕ್ಯಾಂಪ್ ಕಡೆನೇ ಕರ್ಕೊಬರೋದು ಬಿಟ್ಬಿಟ್ಟಿದ್ದಾರೆ. ಸೊ ನಾವು ಯಾರಾದರೂ ಹೋದಾಗ ಅಲ್ಲೆಲ್ಲ ನೀರು ಕುಡಿಯೋದು ಅದರಿಂದ ಮಾತ್ರ ವೀಡಿಯೋ ಮಾಡ್ಕೊ ಬರಬೇಕಷ್ಟೇ. ಕ್ಯಾಂಪ್ಗಂತ ಅವ್ನು ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಸೊ ಸುಮಾರು ಜನ ಕೇಳ್ಬೋದು ಮದ ಬಂದಾಗ ತುಂಬ ಅಗ್ರೆಸಿವ್ ಇರ್ತಾನೆ, ಸೊ ಹಾಗಾಗಿ ಅಂತ. ಹೌದು, ಅವನು ಎಲ್ಲಿ ಅಗ್ರೆಸಿವ್ ಇರಬೇಕು ಅಲ್ಲಿ ಮಾತ್ರ ಇರ್ತಾನೆ. ಸುಮ್ಮನೆ ಅದನ್ನ ಹೇಳ್ಬಾರ್ದು. ಕ್ಯಾಂಪ್ ಕಡೆ ಬಂದಾಗ ಸೈಲೆಂಟಾಗಿರೋ ನಾವು ನೋಡಿರೋದು. ಸೊ ಇದು ಬಿಟ್ಟರೆ ಹಿಂದ್ಗಡೆ ಇನ್ನೇನಂದು ನಮಗೂ ಕೂಡ ಗೊತ್ತಿರಲ್ಲ. ಬಟ್ ನಮ್ಮ ಪ್ರಕಾರ ಮದ ಬಂದರೂ ಸೈಲೆಂಟಾಗಿರ್ತಾನೆ. ಬಟ್ ಕ್ಯಾಪ್ಚರಿಂಗ್ ಟೈಮಲ್ಲಿ ಮಾತ್ರ ಸ್ವಲ್ಪ ಸೊ ಅಂದರೆ ಮುನ್ನುಗ್ತಾನೆ, ಅಂದರೆ ರ್ಯಾಶಾಗಿ ಮುನ್ನುಗ್ತಾನೆ. ಸೊ ಅದು ಯಾರು ಗೊತ್ತಿರುತ್ತಲ್ವ, ಮೇಲೆ ಕೂತ್ಕೊಳ್ಳೋರು ನಮ್ಮ ವಸಂತಣ್ಣ, ಅವರೇನು ಗೈಡ್ ಮಾಡ್ತಾ ಇರ್ತಾರೆ, ಡ್ರೈವ್ ಮಾಡ್ತಾ ಇರ್ತಾರೆ, ಸಾರಿ. ಸೊ ಅದ್ರ ಮೇಲೆ ಅವನು ಕೂಡ ರಿಯಾಕ್ಟ್ ಆಗ್ತಾ ಇರ್ತಾನೆ ಅಷ್ಟೇ. ಸೊ ಹಾಗೆ ನೋಡೋಣ, ಇನ್ನು ದಸರಾ ಮುಗಿಯೋದ್ರೊಳಗೆ ನಮ್ಮ ಅಭಿಮಾನಿ ಸ್ವಲ್ಪ ಮದ ಕಮ್ಮಿ ಆದರೆ ದಸರಾಗೆ ಬರ್ತಾನೆ. ದಸರಾಗೆ ಬರೋದು 100% ಫಿಕ್ಸು. ಅವ್ನು ಮದ ಬಂದರೂ ಕೂಡ ಅಂಬಾರಿ ಹೊರೋದ್ರಲ್ಲ ಅವನು ನಿಸೀಮ. ಅವನು ಹೇಳ್ಬೇಕಾ, ಅವನು ಕೆಲಸ ಕಾರ್ಯಗಳು ಹೇಳೋಕ್ಕೆ ಎಕ್ಸ್ಪೆಷಲಿ ನಾನು ಚಿಕ್ಕವನು. ನಮಗಿಂತ ಲೆಜೆಂಡ್ ಅವರು ಲೆಜೆಂಡ್ ಅಂತ ಹೆಸರು ಮಾಡಿದಂಥ ಆನೆಗಳು. ಅದ್ರ ಬಗ್ಗೆ ಹೇಳೋಕ್ಕೆ ಹೋದರೆ ದೊಡ್ಡ ಒಂದು ಬುಕ್ಲೆಟೇ ಬರಿಬೋದು. ಸೊ ಇದಕ್ಕಿಂತ ಮೊದಲು ಕೆಲವು ತಿಳಿಸ್ಕೊಟ್ಟಿರ್ತಾರೆ. ಬಟ್ ನಾನು ಇವಾಗ ಸದ್ಯಕ್ಕೆ ನಿಮಗೆ ಅಪ್ಡೇಟ್ ಮಾಡ್ತೇನೆ ಅಂತಂದರೆ, ಸದ್ಯಕ್ಕಂತೂ ಅಭಿಮನ್ಯು ಕ್ಯಾಂಪ್ ಕಡೆ ಬರಲ್ಲ. ಈಗ ರೀಸೆಂಟಾಗಿ ಇನ್ಸಿಡೆಂಟ್ಗಳಲ್ಲಿ ಆಗಿದೆ, ಅದು ನಿಮಗೆ ಗೊತ್ತಿರುತ್ತೆ. ಇನ್ನು ಈ ಥರ ಎಲ್ಲ ಇದ್ಮೇಲೆ ಅಂತೂ ಅಭಿಮನ್ಯು ಆಚೆ ಕಡೆ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ, ಬಿಟ್ಬಿಡಿ ಇನ್ನು ಕ್ಯಾಂಪ್ಗೆ ಹೋಗೋದಾದರೆ. ಬಟ್ ನಾನು ಪ್ರೇ ಮಾಡೋದಿಷ್ಟೇ, ಆದಷ್ಟು ಬೇಗ ಮದ ಕಮ್ಮಿಯಾಗಿ ಕ್ಯಾಂಪಿಗೆ ಬರಲಿ. ಸುಮಾರು ಜನ ಅಭಿಮಾನಿ ಇದ್ದಾರಂತಲೇ ಕ್ಯಾಂಪ್ಗೆ ಹೋಗೋದು. ನಾನು 100% ಶೋರ್. ಯಾರು ಬೇಕಾದ್ರೆ ವೀಡಿಯೋ ನೋಡ್ತಾ ಇರಬೇಕಾದ್ರೆ ಕ್ಲಾರಿಫೈ ಮಾಡಲಿ, ಇಲ್ಲ ನಾವು ಸುಮ್ಮನೆ ಹೋಗ್ತಾ ಇದ್ದೀವಿ, ಬೇರೆ ಏನೇ ನೋಡೋಕೆ ಹೋಗ್ತಿಲ್ಲ ಅಂತ. 50% ಅಭಿಮಾನಿ ನೋಡಬೇಕಂತ ಹೋಗೋರು ತುಂಬ ಜನ ಇದ್ದಾರೆ. ಇಲ್ವಾ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಇವನ್ ಅದ್ರಲ್ಲಿ ನಾನು ಕೂಡ ಒಬ್ಬ. ನನಗೂ ಅಭಿಮಾನಿ ಅಂದರೆ ತುಂಬ ಇಷ್ಟ. ಯಾರಿಗಿಲ್ಲ ಇಷ್ಟ ಹೇಳಿ, ಎಲ್ರಿಗೂ ಅಭಿಮಾನಿ ಅಂದರೆ ಇಷ್ಟ. ಸೊ ಜೊತೆಲಿ ನಮ್ಮ ಗಜನ ನೋಡ್ಕೊಬರ್ಬೋದು, ಹಾಗೆ ನಮ್ಮ ಭೀಮಾ ನೋಡ್ಕೊಬರ್ಬೋದು. ಆಮೇಲೆ ನಮ್ಮ ಮರಿ ಆನೆಗಳು ಭುವನೇಶ್ವರಿ, ಚಾಮುಂಡೇಶ್ವರಿ, ವರಲಕ್ಷ್ಮಿ, ಸರಳ, ಸೊ ಹಾಗೆ ದೇವೇಂದ್ರ, ಅಶೋಕ, ಸೋಮಶೇಖರ, ಎಲ್ಲ ಆನೆಗಳಲ್ಲಿದ್ದಾವೆ. ನೋಡೋದೇ ಒಂಥರ ಖುಷಿ ಆನೆಗಳನ್ನಂದರೆ. ಸೊ ಅದು ಆನೆ ಪ್ರೇಮಿಗಳಿಗೆ ಮಾತ್ರ ಅದೊಂದು ಲವ್, ಅಷ್ಟೊಂದು ಅಲ್ವಾ. ಸೊ ಹಾಗಾಗಿ ಸದ್ಯಕ್ಕೆ ಅಭಿಮನ್ಯು ಕ್ಯಾಂಪ್ ಕಡೆ ಬರೋದು ಡೌಟು. ಇನ್ನೂ ಯಾರಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ
ನೋಡಿ ನೀವು ಹೋಗಿ ಬೇರೆ ಆನೆ ನೋಡ್ಕೊಬರ್ಬೋದು, ಬಟ್ ಅಭಿಮನ್ಯು ನೋಡೋಕ್ಕೆ ಚಾನ್ಸಸ್ಸೇ ಇಲ್ಲ ಸದ್ಯಕ್ಕೆ. ಓಕೆ, ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೇನಾದರೂ ಕ್ಲಾರಿಫಿಕೇಷನ್ ಬೇಕಾದರೆ ಕಮೆಂಟ್ ಮಾಡಿ ಅಂತ ವೀಡಿಯೋ ಮುಗಿಸ್ತಾ ಇದ್ದೀನಿ.